ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಇನ್ನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಬಸವಸಾಗರ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಆಲಮಟ್ಟಿಯಿಂದ ಯಾದಗಿರಿಯ ಬಸವಸಾಗರ ಡ್ಯಾಂಗೆ ನೀರು ಹರಿದು ಬರ್ತಾ ಇದೆ. ಬಸವಸಾಗರ ಜಲಾಶಯದಲ್ಲಿ 30,075 ಕ್ಯೂಸೆಕ್ ನೀರು ಸಂಗ್ರಹ ಆಗಿದೆ. 9 ಕ್ರಸ್ಟ್ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ರಾಯಚೂರು, ದೇವದುರ್ಗದಲ್ಲಿ ಈ ಕೃಷ್ಣಾ ನದಿ ಹರಿಯುತ್ತೆ. ಕೃಷ್ಣಾ ನದಿ ಪಾತ್ರದ ಎಲ್ಲ 72 ಗ್ರಾಮಗಳಿಗೆ ಹೈ ಅಲರ್ಟ್ ಅಂತ ಸೂಚನೆ ಕೊಟ್ಟಿದ್ದಾರೆ. ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀರಿನ ರಭಸ ಹೆಚ್ಚಾಗಿ ಹರಿತಾ ಇರೋದ್ರಿಂದ ಕೃಷ್ಣಾ ನದಿಯಲ್ಲಿ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರುವಂತಹ ಧಾರಾಕಾರ ನಿರಂತರ ಮಳೆಯಿಂದ ಇಲ್ಲಿ ಒಳಹರಿವು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ. ಬಸವಸಾಗರ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇನ್ನು ನಿರಂತರವಾಗಿ ಆಗ್ತಾ ಇರೋ ಮಳೆಗೆ ಗೋಕಾಕ್ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಬೆಳಗಾವಿಯ ಗೋಕಾಕ್ ಹೊರವಲಯದ ಜಲಪಾತ 170 ಅಡಿ ಎತ್ತರದಿಂದ ಧುಮ್ಮಿಕ್ತಾ ಇರುವಂತಹ ಜಲವೈಭವದ ದೃಶ್ಯ ಇದು. ಕಣ್ಮನ ಸೆಳೀತಾ ಇದೆ ಈ ದೃಶ್ಯ. ಪ್ರವಾಸಿಗರು ಇದನ್ನು ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಮಲಪ್ರಭಾ ನದಿಯಲ್ಲೂ ಕೂಡ 6,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿದೆ. ಬೆಳಗಾವಿಯ ಗೋಕಾಕ್ ಫಾಲ್ಸ್ನ ದೃಶ್ಯ ವೈಭವ ನೀವು ಗಮನಿಸ್ತಾ ಇರೋದು. ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಈ ಥರ ಗೋಕಾಕ್ ಫಾಲ್ಸ್ ಕಳೆ ತುಂಬಿಕೊಂಡಿದೆ. ಬೆಳಗಾವಿಯ ಗೋಕಾಕ್ ಹೊರವಲಯದಲ್ಲಿರುವಂಥ ಈ ವಾಟರ್ ಫಾಲ್ಸ್ ತುಂಬಾ ಪ್ರಸಿದ್ಧ. ಸುಮಾರು 170 ಅಡಿ ಎತ್ತರದಿಂದ ಈ ರೀತಿ ನೀರು ಧುಮ್ಮಿಕ್ಕುತ್ತೆ. ಅದು ಈ ಥರ ಅತಿ ಹೆಚ್ಚು ಮಳೆ ಆದಾಗ ಜಲಪಾತದ ಸೊಬಗು ಇನ್ನಷ್ಟು ಹೆಚ್ಚಾಗುತ್ತೆ. ಈ ಬಾರಿ ರಾಜ್ಯದಲ್ಲಿ ಮುಂಗಾರು ಮಳೆ ಜೋರಿರೋದ್ರಿಂದ ವಾಟರ್ ಫಾಲ್ಸ್ಗೆ ಈ ರೀತಿ ಕಳೆ ಬಂದಿದೆ. ಪ್ರವಾಸಿಗರು ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಕೂಡ ಭಾರಿ ಮಳೆಯಾಗ್ತಾ ಇರೋದ್ರಿಂದ ತರೀಕೆರೆಯ ಕಲ್ಲತ್ಗಿರಿ ಜಲಪಾತ ನೋಡೋದಕ್ಕೆ ರುದ್ರ ರಮಣೀಯವಾಗಿ ಕಾಣ್ತಾ ಇದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಣುಗುಂಡಿ ತಪ್ಪಲಿನಲ್ಲಿರುವಂಥ ಫಾಲ್ಸ್ ಇದು. 4-5 ದಿನದ ಮಳೆ ಅಬ್ಬರಕ್ಕೆ ಜಲಪಾತ ಈ ರೀತಿಯಾಗಿ ಧುಮ್ಮಿಕ್ತಾ ಇದೆ. ಒಂದು ಕಡೆ ಬೆಳಗಾವಿಯ ಗೋಕಾಕ್ನ ಹೊರವಲಯದಲ್ಲಿರುವಂತಹ ಗೋಕಾಕ್ ಫಾಲ್ಸ್ ಯಾವ ರೀತಿ ಮೈದುಂಬಿ ಹರಿತಾ ಇದೆ, ಆ ಜಲಪಾತದ ದೃಶ್ಯ ಎಷ್ಟು ಅದ್ಭುತವಾಗಿ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿದೆ ಅನ್ನೋದು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಚಿಕ್ಕಮಗಳೂರಿನ ಪ್ರಸಿದ್ಧ ಜಲಪಾತ ಆಗಿರುವಂಥ ಕಲ್ಲತ್ಗಿರಿ ಫಾಲ್ಸ್ ಬಂಡೆ ಮಧ್ಯಭಾಗದಲ್ಲಿ ಅಲ್ಲಿ ದೇವಸ್ಥಾನ ಇದೆ. ಅದರ ಅಕ್ಕಪಕ್ಕದಿಂದ ಜಲಪಾತದ ನೀರು ಈ ರೀತಿ ಹಾದು ಹೋಗುತ್ತೆ. ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಚಿಕ್ಕಮಗಳೂರಿಗೆ ಹೋಗುವಂಥ ಪ್ರವಾಸಿಗರು ಮಿಸ್ ಮಾಡದ ಹಾಗೆ ಭೇಟಿ ಕೊಡುವಂಥ ಸ್ಥಳಗಳಲ್ಲಿ ಈ ಕಲ್ಲತ್ಗಿರಿ ಫಾಲ್ಸ್ ಕೂಡ ಒಂದು. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿರೋದ್ರಿಂದ ಬಹುತೇಕ ಕಡೆಗಳಲ್ಲಿ ನದಿಗೆ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಡ್ಯಾಮ್ಗಳು ಭರ್ತಿಯಾಗ್ತಾ ಇದೆ. ಈ ರೀತಿ ಜಲಪಾತಗಳು ಕೂಡ ಮೈದುಂಬಿ ಹರಿತಾ ಇವೆ. ಪ್ರವಾಸಿಗರಿಗೆ ಸ್ವರ್ಗದಂತೆ ಭಾಸ ಆಗ್ತಾ ಇರುವಂಥ ಜಲಪಾತಗಳ ದೃಶ್ಯಗಳು ಇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.